ನಾವು ವಾಸ ಮಾಡ್ತಿರ್ತಕ್ಕಂಥ ಮನೆಯ ಫೌಂಡೇಶನ್ ಇಂದ ವಿವಾದಗಳಿಗೆ ನಾವು ತುತ್ತಾಗ್ತಿದ್ದೀವಿ ಅನ್ನೋ ವಿಚಾರನೇ ಗೊತ್ತಿಲ್ವಲ್ಲ ಗುರುಗಳೇ. ಈಗ ಇದನ್ನು ಹೇಳಿದ್ರೆ ಇದರ ಮಧ್ಯದಲ್ಲಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಮಾಡಿ ಒಂದಂತೂ ತಿಳ್ಕೋಬೇಕು. ದಯವಿಟ್ಟು ವೀಕ್ಷಕರು ಈ ವಿಚಾರವನ್ನು ಹೇಳಬೇಕಾದ್ರೆ, ನೀವು ಅರ್ಥ ಮಾಡ್ಕೋಬೇಕಾದ್ರೆ ಹೇಗಿರುತ್ತೆ ವಿಷಯ ಅಂದರೆ ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ವಿಚಾರ ಕೂಡ ಆಗತ್ತೆ. ಯಾಕೆ ನೋವಾಗತ್ತೆ ಅಂದರೆ, ಹಾಗಾದರೆ ನಮ್ಮ ಕೈಯಲ್ಲಿ ಇದನ್ನೆಲ್ಲ ಕಂಡಿಡಿಯೋಕ್ಕಾಗಿಲ್ವಾ, ಅಥವಾ ನಮ್ಗೆ ಯಾರು ಹೇಳೋಕ್ಕಾಗಿಲ್ವಾ, ಅಥವಾ ನಾವು ಮಾಡ್ಕೊಳಕ್ಕಾಗಿಲ್ವಾ ಅಂತಕ್ಕಂಥ ಬೇಸರದ ಸಂಗತಿ ಬಂದಾಗ ಈ ರೀತಿ ಆಗತ್ತೆ. ಯಾರು ಆ ರೀತಿಯಾಗಿ ಮನೆ ಕಟ್ಬಿಟ್ಟಿದ್ದೀವಲ್ಲ, ತಪ್ಪು ಮಾಡ್ಕೊಂಡಿದ್ದೀವಲ್ಲ ಅಂತ ಯೋಚನೆ ಮಾಡಿ ಭಯ ಬೀಳಬೇಡಿ ದಯವಿಟ್ಟು. ಯಾಕೆಂದರೆ ಕಟ್ಟಾಗೋಗಿದೆ, ವಾಸಕ್ಕೆ ಬಂದಾಗಿದೆ, ಕಷ್ಟನೋ ಸುಖನೋ ನಿಭಾಯಿಸ್ತಾ ಇದ್ದೀರಾ, ಎಳ್ಕೊಂಡು ಹೋಗ್ತಾ ಇದ್ದೀರಾ. ಆದರೆ ತಿಳ್ಕೊಂಡ್ವಲ್ಲ ಅಂತ ಖುಷಿಪಟ್ಟು ಮುಂದೆ ನಿಮ್ಮ ಮಕ್ಕಳು ಕಟ್ಟೋ ಮನೆ ಅಥವಾ ನೀವೇ ಇನ್ನೊಂದು ಮನೆ ಕಟ್ಟೋ ಯೋಗ ಇದ್ದರೆ ಈ ತಪ್ಪನ್ನು ಮಾಡಬಾರ್ದು, ಮಾಡೋಕ್ಕಾಗಬಾರ್ದು ಅಂತಕ್ಕಂತಹ ವಿಚಾರಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಹೇಳಬೇಕಾದ ಸಂದರ್ಭ ಬಂದಿದೆ. ಯಾಕೆ ಇದನ್ನು ಹೊತ್ತು ಹೇಳ್ತಾ ಇದ್ದೀನಿ ಅಂದರೆ, ಕೇಳೋಕ್ಕಾಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ನಾವು ಎಂಥ ದುರ್ದೈವಿಗಳಾಗಿದ್ದೀವಿ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡ್ತಾ, ದಾನ ಧರ್ಮವನ್ನು ಮಾಡ್ತಾ, ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಂಡೂ ಕೂಡ ಈ ಒಂದು ಸಮಸ್ಯೆಯಲ್ಲಿ ನಾವು ಯಾಕೆ ಪರದಾಡ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ನಾನು ಹೇಳಲಿಕ್ಕೆ ರೆಡಿ ಇರ್ತೇನೆ. ಇದಕ್ಕೆ ಒಂದು ಮೂಲ ಕಾರಣವನ್ನು ಕೊಡೋಣ. ಏನು? ನಮ್ಮ ಪಾಯದಲ್ಲೇ ಇದೆ ವಾದ ವಿವಾದ ಅಂತಕ್ಕಂಥದ್ದು. ಕೋರ್ಟು ಸ್ಟೇಷನ್ ಒಂದು ಕಡೆ ಇಟ್ಬಿಡೋಣ. ಮನೆಯಲ್ಲಿರ್ತಕ್ಕಂಥವರೇ ವಾದ ವಿವಾದ, ಹೆಂಡ್ತಿಗೆ ಗಂಡ ಆಗಲ್ಲ, ಗಂಡನಿಗೆ ಹೆಂಡ್ತಿ ಆಗಲ್ಲ. ಇದು ಒಳಗಡೆ ಇರೋದು. ಇನ್ನು ಹೊರಗಡೆ ಇರೋದು ಕೋರ್ಟು ವಿಶೇಷ. ಈ ಎರಡರ ಮಧ್ಯೆ ಮನೆ ಇದೆ ಅಂತ ಒಪ್ಪೋಬೋದಲ್ಲ ಅಲ್ವಾ? ಮನೆಯಲ್ಲೂ ನೆಮ್ಮದಿ ಇಲ್ಲ, ಮನೆ ಕಟ್ಟಕ್ಕಾಗಿಲ್ಲ. ಹೊರಗಡೆನೂ ನೆಮ್ಮದಿ ಇಲ್ಲ, ಆ ಥರ ಮನೆ ಕಟ್ಟಕ್ಕಾಗಿಲ್ಲ. ಯಾವಾಗ ನಾವು ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಇದನ್ನು ಹೇಳೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅದಂತೂ ಖಂಡಿತ ಹೌದು ಗುರುಗಳೇ. ಇದು ಹೇಳಲಿಕ್ಕೆ ಹುಟ್ಟಿದಾರ ನಮ್ಮ ದೇಶದಲ್ಲಿ. ಯಾಕೆಷ್ಟು ಕಠೋರವಾಗಿ ಮಾತಾಡ್ತೀನಿ ಅಂದರೆ, ನಿಜಕ್ಕೂ ಒಂದು ಅವಮಾನದ ಸಂಗತಿ ಇದು. ಎಲ್ಲವೂ ಗೊತ್ತು ಅಂತ ತಿಳಿದಿರ್ತಕ್ಕಂತಹ ನಾವುಗಳು ಒಂದು ವಾಸ ಮಾಡೋ ಮನೆಯನ್ನು ಕಟ್ಟುವ ಯೋಗ್ಯತೆಗೂ ನಮ್ಗೆ ಇನ್ನೂ ಬಂದಿಲ್ವಾ ಯಾರಿಗೆ ಆದರೂ ಅಂತ ಹೇಳ್ತೀನಿ. ಈ ಪದವನ್ನು ಬಳಸಬಾರ್ದು, ಬೇಜಾರಾಗಿ ಬಳಸ್ತಾ ಇದ್ದೀನಿ. ಪ್ರತಿದಿನ ದುರಂತಗಳನ್ನ ಅನುಭವಿಸ್ಬೇಕು, ಪ್ರತಿದಿನ ಕಷ್ಟವನ್ನು ಅನುಭವಿಸ್ಬೇಕು. ಯಾಕೆ ಬೇಕಿದು? ಈಗ ಎಷ್ಟು ಜನಕ್ಕೆ ಬೇಜಾರಾಗ್ತಾ ಇರ್ಬೋದು, ಖಂಡಿತ ಆಗುತ್ತೆ ಅಲ್ವಾ? ನಾವು ಕಟ್ಬಿಟ್ಟಿದ್ದೀವಲ್ಲ, ಅನುಭವಿಸ್ತಾ ಇದ್ದೀವಲ್ಲ, ಎಷ್ಟು ಜನಕ್ಕೆ ಹಿಂಸೆ ಆಗ್ತಾ ಇರ್ಬೋದು. ಹಿಂಸೆ ಪಟ್ಕೋಬಾರ್ದು. ಇವತ್ತಾರು ವಿಷಯ ತಿಳ್ಕೊಳ್ತಾ ಇದ್ದೀವಲ್ಲ ಅಂತ ಖುಷಿ ಪಡಬೇಕು. ಅದನ್ನು ಸರಳವಾದ ರೀತಿಯಲ್ಲಿ ಒಂದು ರೀತಿ ಬಗೆಹರಿಸ್ಕೊಳ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕಾಗತ್ತೆ. ಈಗ ನಾವಿಲ್ಲಿ ದೊಡ್ಡ ತಪ್ಪಾದರೂ ಮಾಡ್ತಾ ಇರೋದೇನು, ಈ ತಪ್ಪು ಏನಾಗ್ತಾ ಇದೆ ಅಂತ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ, ಹೌದಲ್ವಾ? ಏನು ಅಂತ ಘನಘೋರವಾಗಿರುವಂಥ ತಪ್ಪು ಏನು ನಡೆದಿದೆ, ಯಾರ ಮೂಲಕವಾಗಿ ಈ ತಪ್ಪನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ಕೊಡ್ಬೇಕು. ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ಕೊಡ್ಬೇಕು. ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಹೇಳ್ಕೊಳ್ತಾರೆ. ನೀವು ಯಾವ ರೀತಿ ಸಂಸ್ಕಾರ ಮಾಡ್ತಾ ಇದ್ದೀರೋ ಅದು ಗೊತ್ತಿಲ್ಲ, ಮಾಡಿ, ತೊಂದರೆ ಇಲ್ಲ. ನಮ್ಮ ಭೂಮಿಯ ಬಗ್ಗೆ ಮಕ್ಕಳಿಗೆ ಒಂದು ರೀತಿ ಕಿವಿ ಮಾತು ಹೇಳ್ಕೊಡೋದು ತುಂಬ ಒಳ್ಳೆಯದು ಅನ್ಕೋತೀನಿ. ನಾವು ವಾಸ ಮಾಡೋದು ಭೂಮಿಯಲ್ಲಿ ತಾನೆ. ಈ ಭೂಮಿಯ ಬಗ್ಗೆ ಸ್ವಲ್ಪ ಮಕ್ಕಳ ಹತ್ರ ಮಾತಾಡ್ತಕ್ಕಂಥ ಅಭ್ಯಾಸ ಇಟ್ಕೊಂಡ್ರೆ ಆ ಮಕ್ಕಳಿಗೆ ಅದೇ ಸಂಸ್ಕಾರವಾಗತ್ತೆ. ಯಾಕೆ ಮಕ್ಕಳಿಗೆ ಅದು ಬೇಕಾಗತ್ತೆ ಅಂದರೆ, ನೀವು ಬುದ್ಧಿ ಹೇಳೋದು ಬೇಕಾಗಿಲ್ಲ, ಶಿಕ್ಷಣಕ್ಕೆ ಕಳಿಸಲೇಬೇಕು ಅಂತ ಏನಿಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಓದಲೇಬೇಕು ಅಂತೇನಿಲ್ಲ. ಆದರೆ ಆ ಮನೆ ನಿಜಕ್ಕೂ ಎಷ್ಟು ಅದ್ಭುತವಾದ ಪವಾಡ. ಈಗ ಬರ್ತಾ ಇರ್ತಕ್ಕಂಥ ಅಕ್ಷಯ ತೃತೀಯ, ಆಹಾ, ಇದೊಂದು ಹುಚ್ಚುತನದ ವಿಚಾರ. ಏನು ಅಕ್ಷಯ ತೃತೀಯ? ಅದರ ಸತ್ಯ ಇನ್ನೂ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ, ಮನೆಯಲ್ಲಿ ಚಿನ್ನ ಇರುವ ನಿಧಿ ಇರುತ್ತೆ. ಪ್ರತಿ ಮನೆಯಲ್ಲಿ, ವಾಸ ಮಾಡುವ ಪ್ರತಿ ಮನೆಯಲ್ಲಿ ಚಿನ್ನ ನಿಧಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಭಂಡಾರವೇ ಇರುತ್ತೆ ಭೂಮಿಯಲ್ಲಿ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ನಿಧಿ ಇದೆಯಾ? ಆಶ್ಚರ್ಯ ಆಗಲ್ಲ? ನಿಜಕ್ಕೂ ಆಶ್ಚರ್ಯ ಗುರುಗಳೇ. ಪ್ರತಿಯೊಂದು ಮನೆಯಲ್ಲೂ ಸಾಧ್ಯ ಆಗತ್ತೆ. ಯಾವಾಗ? ನಾವು ತಿಳ್ಕೊಂಡಾಗ. ಯಾವತ್ತೋ ಅಕ್ಷಯ ತೃತೀಯಕ್ಕೆ ಬಂದು ಒಂದನ್ನು ತಗೊಂಡು ಎರಡು ಮಾಡ್ಕೊತೀವಿ ಅಂತ ನಾವು ಮಾಡ್ಕೊತಾ ಇದ್ದೀವಲ್ಲ, ಅದು ಅಂಗಡಿಲೇ ಬಿಟ್ಟರೆ ಎರಡು ಆಗ್ತಿತ್ತು. ಇವ್ರು ತಗೊಳಂಗಿಲ್ಲ, ಅವ್ರು ಕೊಡೋಂಗೂ ಇರಲಿಲ್ಲ, ಅಲ್ವೇನಮ್ಮ? ಅಂಗಡಿಲೇ ಇಟ್ಟರೆ ಎರಡು ಆಗೋದಲ್ಲ, ಲಾಕ್ ಓಪನ್ ಮಾಡೋದು ಎರಡು ಆಗ್ತದೆ. ಅದೇ ಕಷ್ಟಪಡಬೇಕು. ಯಾಕೆ ಅಂದರೆ, ಸಾಲದಲ್ಲಿ ಸಾಲ ಇನ್ನೊಂದು ಮಾಡಿ ಗಂಡನ ತೊಂದರೆ ಕೊಟ್ಟು
ಅಲ್ಲಿ ಹೋಗಿ ತಂದು ಅದು ಇಟ್ಕೊಂಡ್ರೆ ಏನೋ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಹಿಂಗೇ ಬದುಕ್ತಾ ಇದ್ದೀವಿ. ಇದು ಓನ್ಲಿ ನಾವು ಬದುಕೆಲ್ಲ ಬರೀ ಬಿಸ್ನೆಸ್, ಏನೋ ಮಾಡಿದ್ರೆ ಏನೋ ಆಗತ್ತೆ.